ನನ್ನ ಹೆಸರು ಕೆ.ಎಸ್. ಮಂಜುನಾಥ್ ಅಂತ. ಇಲ್ಲೇ ಕನಕಪುರದವರು. ನಾನು ಇವಾಗ ರಾಮನಗರದಲ್ಲಿ ನನ್ನದೇ ಆದ ಒಂದು NGO ನಡೆಸ್ತಾ ಇದ್ದೀನಿ, ನವಚೇತನ ಚಾರಿಟಬಲ್ ಟ್ರಸ್ಟ್ ಅಂತ. ಅದರಿಂದ ಸುಮಾರು ಅನೇಕ ಸೇವಾ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಕಳೆದ ಒಂದು ವರ್ಷದಲ್ಲಿ ತುಂಬ ನಾನು ಡಿಪ್ರೆಸ್ಗೆ ಹೋಗಿ ಯಾವುದು ಸಮಾಜ ಸೇವೆ ಬೇಡ, ಏನೂ ಬೇಡ ಅಂತ ಇದ್ದಾಗ ಸ್ವಾಮಿ ವರದರಾಜೇಶ್ವರ ಸ್ವಾಮಿ ದರ್ಶನ ಮಾಡಿ ಇಲ್ಲಿ ನಡೆಯುವಂಥ ಒಂದು ಹೋಮದಲ್ಲಿ ಪಾಲ್ಗೊಂಡು ಇವತ್ತು ಒಂದು ವರ್ಷದಿಂದ ಈಚೆಗೆ ನಮ್ಮ ವಿಕಲಚೇತನರಿಗೆ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ. ಈಗ ಅತಿ ಶೀಘ್ರದಲ್ಲೇ ಕಳೆದ ತಿಂಗಳು ವರ್ಲ್ಡ್ ಡಿಸೇಬಲ್ ಡೇಗೆ ಒಂದು ಸ್ವಾಮಿ ದಯದಿಂದ ಒಂದು 50 ವೀಲ್ ಚೇರ್, ತುಂಬ ಮಾಡಿಫೈ ವೀಲ್ ಚೇರು ಮತ್ತು ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡಿದ್ದೇವೆ. ಈ ಸ್ವಾಮಿ ಸನ್ನಿಧಾನಕ್ಕೆ ಏನಕ್ಕೆ ಬರಬೇಕು ಅಂದರೆ ನಮ್ಮ ಕಷ್ಟಗಳನ್ನ ಪರಿಹಾರ ಆಗಬೇಕು, ಅಥವಾ ನಮಗೆ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು ಅಂದರೆ ಒಂದು ಸಾರಿ ಆದರೂ ಶ್ರೀ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಾನಕ್ಕೆ ಬಂದರೆ ಸಾಕು. ಪ್ರತಿ ಸತಿ ಆ ಸ್ವಾಮಿನೇ ನಮ್ಮನ್ನು ಇಲ್ಲಿ ಕರ್ಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ. ನಂಬಿದ ಭಕ್ತರನ್ನ ಯಾವತ್ತೂ ಸ್ವಾಮಿ ಕೈ ಬಿಡಲ್ಲ ಅನ್ನೋದಕ್ಕೆ ನಾನು ದೊಡ್ಡ ಉದಾಹರಣೆ. ದೇವರುಗಳ ಮೇಲೆ ನಂಬಿಕೆ ಕಳ್ಕೊಂಡಿದ್ದವನಿಗೆ ನೀನೊಬ್ಬ ಭಕ್ತನಾಗಿ, ಒಬ್ಬ ಸೇವಕನಾಗಿ ಇಲ್ಲಿಗೆ ಬಾ ಅಂತ ಪ್ರತಿ ವಾರ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ನಾನು ಬರ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನಾನು ತುಂಬ ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ಒಂದು ಸಕ್ಸಸ್ನ ತೊಗೊಂಡು ಜೀವನ ನಡೆಸ್ತಾ ಇದ್ದೀನಿ. ಹಾಗಾಗಿ ಸ್ವಾಮಿ ಸನ್ನಿಧಾನಕ್ಕೆ ಯಾಕೆ ಬರಬೇಕು ಅಂದರೆ ಭಕ್ತನಿಗೆ, ಭಗವಂತನಿಗೆ ಒಂದು ಕನೆಕ್ಟಿವಿಟಿ ಬೇಕು ಅಂದರೆ ಇಲ್ಲಿ ಬರಬೇಕು. ಇಲ್ಲಿ ದೇವರು ಒಬ್ಬ ಸ್ನೇಹಿತನಾಗಿ ತನ್ನ ಸ್ನೇಹಿತನ ಯಾವ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು ಅನ್ನೋದಕ್ಕೆ ದೊಡ್ಡ ಉದಾಹರಣೆ ನಮ್ಮ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ. ದಯವಿಟ್ಟು ಎಲ್ಲ ಭಕ್ತರು ಬಂದು ಈ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊತೀವಿ. ಸರ್, ಇಲ್ಲಿ ಬಂದಿರೋರಿಗೆ ನಮಗೆ ಹೇಳ್ತಾ ಇರೋ, ನಮಗೂ ಅಲ್ಲ, ಬಂದಿರೋ ಎಷ್ಟು ಭಕ್ತಾದಿಗಳು ಬಂದ್ರೂ ಒಳ್ಳೇದೇ ಆಗ್ತಾ ಇದೆ. ಐಸಲಿ ಬೂತ್ ಕುಂಬಳಗಾಯಿನ ದೀಪ ಆಗಬೇಕು, ದೀಪ ಅರ್ಚನೆ ಮಾಡಬೇಕು ದೇವಸ್ಥಾನ. ಐಸಲಿ 5 ವಾರ ಕಂಟಿನ್ಯೂ 5 ವಾರ ಮಾಡಿದಾದ ನಂತರ ಗೊತ್ತಾಗುತ್ತೆ, ತಾನೇ ಪವಾಡ ಗೊತ್ತಾಗ್ಬಿಡ್ತದೆ. ಎಂಥ ಕಷ್ಟ ಇರಲಿ, ಕಷ್ಟ ಕಾಲದಲ್ಲೂ ಇದ್ರೂ ದೇವರು ಇಲ್ಲಂತ ಹೇಳಲ್ಲ, ಒಳ್ಳೆಯದೇ ಮಾಡ್ತಾಯಿದೆ. ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಹೋಮ ನಡೀತದೆ. ಹೋಮದಲ್ಲಿ ಒಣಗಿದ ಮೆಣಸಿಕಾಯಿ ಅವ್ರನ್ನ ಅದಾಗಿ ತೊಗೊಬಿಟ್ಟು ಮನೆಯಲ್ಲಿ ಮಕ್ಕಳು ಮರಿ ಮುಖ ಮೇಲೆ ಇದು ಮಾಡಿಬಿಟ್ಟು ಆಚಾರ್ಯಗಳು ಹೇಳ್ತಾರೆ, ಆ ಥರ ತಂದು ಇಲ್ಲಿ ಹೋಮದಲ್ಲಿ ನಾವು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ಹೋಮ ಆದಮೇಲೆ ಹೋಮದಲ್ಲಿ ಇದಾಗ್ತೀವಿ, ಒಣಗಿದ ಮೆಣಸಿಕಾಯಿ. ಒಳ್ಳೇದಾಗಿದೆ ಅಂತ ನಾವು ಬರ್ತಾ ಇಲ್ವಾ, 1 ವಾರ ಮಿಸ್ ಮಾಡ್ತಾ ಇಲ್ಲ. ನಾವು ಪಕ್ಕದೂರು ವಂಡರ್ಲ ಆಪೋಸಿಟು ಅಕ್ಕಿಪಿಕ್ಕಿ ಕಾಲೋನಿ ಗೌರಿಪುರ ಅಂತ. ನಾವು ಪ್ರತಿ ವಾರ ಬರ್ತೀವಿ. ಸ್ವಲ್ಪ ಪ್ರಾಬ್ಲಮಲ್ಲಿದ್ದು, ಸ್ವಲ್ಪ ಸಾಲಗಳು ಇತ್ತು. ಇವಾಗ ಸಾಲ ಅರ್ಧ ಎಲ್ಲ ತೀರಿಸ್ತಿದ್ದೀವಿ ದೇವ್ರ ದಯದಿಂದ. ಸುಳ್ಳು ಯಾಕೆ ಹೇಳ್ಬಾರ್ದು, ಆಗೈತೆ, ನಮಗೆ ಒಳ್ಳೇದೇ ಆಗೈತೆ. ಇದುವರೆಗೂ ನಮಗೆ ನಂಬಿದ್ರೆ ಸಾಕು. ನಾವು ಆದಿವಾಸಿ ಹೇರ್ ಆಯಿಲ್ ಅಂಗಡಿ ಹಾಕೊಂಡಿದ್ದೀವಿ, ಏನಾನು ಏನಾನು ಸ್ವಲ್ಪ ಇದಾಗಿಲ್ಲ ಅಂದ್ರೆ ದೇವ್ರು ನಂಬಿದ್ರೆ ಸಾಕು. ದೇವರೇ ಈ ಥರ ಅಂತ ಹೇಳಿದ್ರೆ ಕಷ್ಟದಲ್ಲೂ ಪಟ ಅಂತ ವ್ಯಾಪಾರ ಆಗುತ್ತೆ ನಮಗೆ. ಆ ಥರ ಪವರ್ಫುಲ್ ಇದೆ ಸರ್. ಹೊಸದವ್ರು ಬರಲಿ, ಬಂದು ದೇವ್ರ ಆಶೀರ್ವಾದ ತಗೊಳ್ಳಿ, ಆವಾಗ ಅವ್ರಿಗೇನೆ ಗೊತ್ತಾಗುತ್ತೆ. ನಾವು ಹೇಳೋದಲ್ಲ, ಅವ್ರಿಗೇನೆ ಗೊತ್ತಾಗುತ್ತೆ.